ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ಹಿಸ್ಟರಿ ಬರೆದ ಸೀಸನ್ 12ರ ವಿನ್ನರ್ ಗಿಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹಿಡಿದು ವೈಯಕ್ತಿಕ ಬದುಕಿನ ಬಗ್ಗೆಯೂ ನ್ಯೂಸ್ 18 ಜೊತೆ ಗಿಲ್ಲಿ ಮುಕ್ತವಾಗಿ ಮಾತಾಡಿದ್ರು. ಸಾಮಾನ್ಯ ಹಳ್ಳಿ ಹುಡುಗನನ್ನ ಜನ ಗೆಲ್ಲಿಸಿದ ಬಗ್ಗೆ, ಸ್ಟಾರ್ ನಟರು ರಾಜಕಾರಣಿಗಳು ಶ್ಲಾಘಿಸಿದ ಬಗ್ಗೆಯೂ ಸಂತಸ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್. ಎದುರಾಳಿಗಳಿಗೆ ಮಾತಲ್ಲೇ ಬಾಣ ಬಿಟ್ಟು ಟ್ರೋಫಿಗೆ ಮುತ್ತಿಕ್ಕಿದ ಪಂಟರ್. ಕಾಮಿಡಿ ಮೂಲಕವೇ ಕರುನಾಡಿನ ಮನಗೆದ್ದ ಪಳಾರ್. ವಿನ್ನರ್ ಪಟ್ಟ ಕಟ್ಕೊಂಡ ಗಿಲ್ಲಿ ಸೃಷ್ಟಿಸಿರೋ ಹವಾ ಅಷ್ಟಿಷ್ಟಲ್ಲ. ಗಿಲ್ಲಿ ಅಂದ್ರೆ ಸಾಕು, ಇಡೀ ಕರುನಾಡಿನ ಗಲ್ಲಿ ಗಲ್ಲಿಯಲ್ಲೂ ಕಟೌಟ್ ಅಬ್ಬರಿಸ್ತಿವೆ. ಹೋದಲ್ಲೆಲ್ಲ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಮನೆ ಮನೆ ಮಾತಾಗಿರೋ ಗಿಲ್ಲಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬಿಗ್ ಜರ್ನಿಯ ರೋಚಕ ಸಂಗತಿಗಳನ್ನ ಹಂಚಿಕೊಂಡ್ರು. ಬಿಗ್ ಮನಿಯಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಫುಲ್ ಹವಾ ಕ್ರಿಯೇಟ್ ಮಾಡಿತ್ತು. ಕಾವು ಕಾವು ಅಂತಿದ್ದ ಗಿಲ್ಲಿಗೆ ಕಾವ್ಯ ಮೇಲೆ ಲವ್ ಆಗಿತ್ತಾ ಅನ್ನೋದ್ರ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಕಾವ್ಯ ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಲವ್ ಆಗಿತ್ತಾ? ಹೌದಾ? ಲವ್ ಮಾಡ್ತಿದ್ರಾ? ಇಲ್ಲ ಮೇಡಮ್, ಹಿಂಗಂದಿದ್ದು ನಾನು. ಮಾಡ್ತಾ ಇದ್ದೀರಾ? ನೀವು ಕನ್ಫ್ಯೂಸ್ ಮಾಡಬೇಡಿ. ರೇಗಿಸ್ತಿದೆ ಅಷ್ಟೇ, ರೇಗಿಸ್ತಿದೆ ಆತರ. ಬಟ್ ಲವ್ ಅಂತ ಇಷ್ಟ ಆಗೋ ಹುಡುಗಿಗೆ ತಾನೇ ರೇಗ್ಸಕ್ ಸಾಧ್ಯ. ಎಸ್ ಫ್ರೆಂಡ್ ಆಗಿ ತುಂಬಾ ಇಷ್ಟ ಅವರು ನಮಗೆ. ನೀವು ಫ್ರೆಂಡ್, ನೀವು ತುಂಬಾ ಇಷ್ಟ ನನಗೆ. ಅದೇ ಕಾವ್ಯ ಬೇರೆ ತರ ಫ್ರೆಂಡ್. ಬೇರೆ ತರ ಫ್ರೆಂಡ್ ಅಂದ್ರೆ ಫ್ರೆಂಡೇ ಮೇಡಮ್, ಅದ್ರಲ್ಲಿ ಯಾವ ತರ ಇರ್ತದೆ. ಗಿಲ್ಲಿ ಬಡವ ಅಲ್ಲ ಅನ್ನೋ ಅಶ್ವಿನಿ ಹೇಳಿಕೆ ವಿವಾದದ ಕಿಚ್ಚು ಹೊತ್ತಿಸಿತ್ತು. ಇದೇ ವಿಚಾರಕ್ಕೆ ರಾಜಮಾತೆಗೆ ಗಿಲ್ಲಿ ಸೈಲೆಂಟ್ ಆಗಿಯೇ ಕೌಂಟರ್ ಕೊಟ್ರು. ನೀವು ಮಕ್ವಾಡ ಎಲ್ಲ ಒಂದ್ ಪಾಯಿಂಟ್ ಸಿಗಾಕಬಿಡ್ತೀರ. ಆತರ ಮಕ್ವಾಡ ಹಾಕ ಬದುಕಿದ್ರೆ ಆತರ ನನ್ ಬಡವ ಅಂತ ತೋರ್ಸ್ಕೊ ಗೊತ್ತಾಗ್ಬಿಡ್ತದೆ. ಆಮೇಲೆ ನೋಡೋರು ಸುಮ್ನೆ ನೋಡೋದಿಲ್ಲ, ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ ನಮಗ್ ಗೊತ್ತಿಲ್ದೇ ಇರೋ ವಿಷಯ ನಾನು ಸಿಗ್ತಾರಲ್ಲ, ನನಗೆ ಗೊತ್ತಿಲ್ದೇ ಇರೋ ವಿಷಯನಲ್ಲೇ ಹೇಳ್ತಾರೆ. ಟ್ರೋಫಿ ಗೆದ್ದ ಗಿಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಕೂಡ ವಿಶ್ ಮಾಡಿದ್ರು. ಇದಕ್ಕೆ ಗಿಲ್ಲಿ ಸಂತಸ ವ್ಯಕ್ತಪಡಿಸಿದ್ರು. ಹಿಂಗ್ ಬಂದ್ರು, ಬಂದ ತಕ್ಷಣ ನಾನು ಅಷ್ಟು ದೂರದಲ್ಲಿ ನಿಂತಿದ್ದೆ. ಬಂದ ತಕ್ಷಣ ಹಿಂಗ್ ನೋಡಿದ್ರು, ನನಗೆ ಮೀಟ್ರಾಪು. ಆಮೇಲೆ ಹತ್ರ ಬಂದು ಚೆನ್ನಾಗಿ ಮಾತಾಡ್ಸೋರು. ಯಾವರು, ಏನು, ಎಷ್ಟ್ ಜನ ಮಕ್ಕಳು, ನೀವು ವ್ಯವಸಾಯನ ಅಪ್ಪ ಎಲ್ಲ. ಅವರು ನಮ್ಮಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್, ನಮ್ ಕುಮಾರಣ್ಣ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದ್ದ ಕುಮಾರಣ್ಣ. ಅವರು ಇದು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೊಂಡಿದ್ರು ಕುಮಾರಸ್ವಾಮಿ ಸರ್. ಡೆವಿಲ್ ಸಿನಿಮಾದಲ್ಲಿ ಮಿಂಚಿದ್ದ ಗಿಲ್ಲಿ ದರ್ಶನ್ ಭೇಟಿಯಾದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. 2 ಬಾರಿ ಡಿ ಬಾಸ್ ಮೀಟ್ ಆದಾಗ ಏನ್ ಹೇಳಿದ್ರು ಅನ್ನೋ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಈಗ ನೋಡಿ, ಇಲ್ಲಿ ನೋಡಿ, ಹಿಂಗೆ ಹೋಯ್ತಾ ಇದ್ರು, ಹಿಂಗ್ ನೋಡಿದ್ರು, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ನೋಡಿದ್ರು. ಸಖತ್ತು ಇಷ್ಟ. ನೀವು ಮಾಡ್ತಾ ಇರಲ್ಲ ಪ್ರಾಪರ್ಟಿ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಮಾಡೋರು ಪ್ರಾಪರ್ಟಿ ಬಂದ ಮೇಲೆ 100 ಬನ್ನೂರು ಅನ್ನೋದು ಹಂಗೆಲ್ಲ ಹೇಳ್ಬಿಟ್ರು. ನನಗೆ ಹಿಂಗ್ ತಪ್ಕೊಂಡ್ ಜಗಿನ ಮೇಲೆ ಕೈ ಹಾಕೊಂಡು ಹಂಗೆಲ್ಲ ಹೇಳ್ಬಿಟ್ರು. ಹೇಳ್ದಾಗ ಸಖತ್ ಖುಷಿ ಆಗೋಯ್ತು ನನಗೆ. ದರ್ಶನ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಬಡವ ಬಡವ ಅಂತಿದ್ದ ಗಿಲ್ಲಿ ಕೋಟ್ಯಾಧಿಪತಿಯಂತೆ, ಹಾಗಂತ ಗಿಲ್ಲಿನೇ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ನಾನು ಕೋಟ್ಯಾಧಿಪತಿ ಮೇಡಮ್. ಕೋಟ್ಯಾಂತರ ಜನರ ಪ್ರೀತಿ ಸಂಪನ್ನ, ಕೋಟ್ಯಾಂತರ ಜನರ ಪ್ರೀತಿ ವಿಶ್ವಾಸ ಅದನ್ನ ಸಂಪನ್ನ ಮಾಡಿದಿಲ್ಲ. ಕೋಟ್ಯಾಧಿಪತಿ ಮೇಡಮ್ ನಾನು. ದುಡ್ಡಿನ ವಿಷಯಕ್ಕೆ ಬಂದಾಗ ಇವಾಗ ಲಕ್ಷಾಧಿಪತಿನೇ ಮೇಡಮ್. ಯಾಕಂದ್ರೆ 50 ಲಕ್ಷ ದುಡ್ಡು ಗೆದ್ದಿದ್ದೀನಿ, ಲಕ್ಷಾಧಿಪತಿ ಅನ್ಬೋದು ಮೇಡಮ್. ಇವತ್ತು ಗಿಲ್ಲಿ ನಟ ಗೋಲ್ಡ್ ಹಾಕೊಂಡು ಭರ್ಜರಿಯಾಗಿ ಮಿಂಚಿದ್ರು. ಈ ವೇಳೆ ಗೋಲ್ಡ್ ಕಥೆ ಬಿಚ್ಚಿಟ್ಟಿದ್ದು ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಕೈಗೆ ಉಂಗ್ರ ಎಲ್ಲ ಹಾಕ್ತವ್ರಲ್ಲಿ ಬ್ಯಾಡ ಬೆಳೆದು ಇಷ್ಟೊಂದು ಚೈನ್ ನನ್ನ ಲೈಫಲ್ಲೇ ಫಸ್ಟ್ ಹಾಕಿದ್ದು. ಒಂದ್ ಸಣ್ಣ ಒಂದ್ ಉಂಗ್ರ ಇತ್ತು ಅಷ್ಟೇ ನನ್ನ ಬೆಳ್ಳಲ್ಲಿ. ಕೇಳ್ತಾ ಇಲ್ವಲ್ಲ ನನಗೆ ಇರಬೇಕು ಅನ್ಕೊಂಡು ಆಮೇಲೆ ಏನ್ ಮಾಡ್ದೆ ಗೊತ್ತಾ, ಎತ್ತು ಒಳಕ್ ಹಾಕಂದ್ ಗುಂಡಿ ಹಾಕಬಿಟ್ಟೆ. ಕಳ್ಳ. ಆಮೇಲೆ ಹೊರಡ್ಬೇಕಾದ್ರೆ ಮಾಮೂಲಿ ಕೊಟ್ಬಿಟ್ಟು ಬಂದೆ. ಒಟ್ನಲ್ಲಿ ಬಿಗ್ ಬಾಸ್ ಗೆದ್ದ ಗಿಲ್ಲಿ ಕರುನಾಡ ಗಡಿಯನ್ನೂ ದಾಟಿ ಎಲ್ಲರ ಮನಸ್ಸು ಗೆದ್ದಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.